ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಪೇಟಿಎಂ ಆ್ಯಪ್ ಡೈಲಿ ಡೌನ್ಲೋಡ್ಸ್ ಡಿಕ್ಲೈನ್ ಸಿನ್ಸ್ ಫೆಬ್ರವರಿ 1. ಡೈಲಿ ಡೌನ್ಲೋಡ್ಸು ಪೇಟಿಎಮ್ ಆ್ಯಪ್ದು ಫೆಬ್ರವರಿ 1 ಆದಮೇಲೆ ತುಂಬ ಕಮ್ಮಿ ಆಗಿದೆ. ಯಾಕೆಂದರೆ RBI ರಿಸ್ಟ್ರಿಕ್ಷನ್ಸ್ ಆ ದಿವಸದಿಂದ ಅನೌನ್ಸ್ ಮಾಡಿದರು. ಹಾಗೂ ಆ ದಿವಸ ಆದಮೇಲೆ ಭೀಮ್ UPI ಆ್ಯಪ್ ಡೌನ್ಲೋಡ್ಸು ತುಂಬ ಜಾಸ್ತಿ ಆಗಿದೆ, 49% ಇನ್ಕ್ರೀಸ್ ಆಗಿದೆ. ಗೂಗಲ್ ಪೇ ಡೈಲಿ ಡೌನ್ಲೋಡ್ಸು ಕಮ್ಮಿ ಆಗಿದೆ ಬೈ 10.6%. ಪೇಟಿಎಮ್ ಆ್ಯಪ್ ಡೌನ್ಲೋಡ್ಸು ಫೆಬ್ರವರಿ 1 1,35,000 ಇತ್ತು. ಫೆಬ್ರವರಿ 19 ಅಷ್ಟರೊಳಗೆ 60,000 ಡೌನ್ಲೋಡ್ಸ್ ಆಗಿದೆ, 55% ಕಮ್ಮಿ ಆಗಿದೆ. ಭೀಮ್ UPI ಡೌನ್ಲೋಡ್ಸು ಫೆಬ್ರವರಿ 19ಗೆ 3,31,000 ಅಪ್ರಾಕ್ಸಿಮೇಟ್ಲಿ, 1 ಫೆಬ್ರವರಿಗೆ ಬರೀ 2,22,000 ಇತ್ತು. ಹಾಗೂ ಗೂಗಲ್ ಪೇದು ಅವರ ಡೌನ್ಲೋಡ್ಸು 94,163 ಆಗಿದೆ 19th ಫೆಬ್ರವರಿ, ಹಾಗೂ 1 ಫೆಬ್ರವರಿಗೆ 1,05,000 ಆಗಿತ್ತು. ಫೋನ್ಪೇ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಇದೆ. ಫೋನ್ಪೇ ಡೌನ್ಲೋಡ್ಸು ಫೆಬ್ರವರಿ 7 5 ಲಕ್ಷ ಅಪ್ರಾಕ್ಸಿಮೇಟ್ಲಿ ಇತ್ತು, ಹಾಗೂ ಫೆಬ್ರವರಿ 1 3,17,000 ಇತ್ತು. ಮತ್ತು ಫೆಬ್ರವರಿ 19ಗೆ ಬಿದ್ದಿದೆ 1,63,000 ಡೌನ್ಲೋಡ್ಸ್ ಮಾತ್ರ ಆಗಿದೆ. ಸೊ ಪೇಟಿಎಮ್ಮಲ್ಲಿ ಜನರದ್ದು ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ನ್ಯೂಸ್ ನಂಬರ್ 2, ಮ್ಯೂಚುವಲ್ ಫಂಡ್ AUM ಟು ಡಬಲ್ ಟು 100 lakh crores ಇನ್ 2030. ಆಕ್ಸಿಸ್ ಕ್ಯಾಪಿಟಲ್ದು ರಿಪೋರ್ಟ್ ಪ್ರಕಾರ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸು AUM ಡಬಲ್ ಆಗುತ್ತೆ 2030 ಅಷ್ಟರೊಳಗೆ, 100 lakh crores ಆಗುತ್ತೆ. ಸದ್ಯಕ್ಕೆ ಅರೌಂಡ್ 52 lakh crores ಇದೆ. ಮ್ಯೂಚುವಲ್ ಫಂಡ್ ಪೆನೆಟ್ರೇಷನ್ ಇಂಡಿಯಾದಲ್ಲಿ 15% ಆಫ್ GDP ಇದೆ, ಹಾಗೂ ಗ್ಲೋಬಲ್ ಆ್ಯಾವ್ರೇಜು ಅಪ್ರಾಕ್ಸಿಮೇಟ್ಲಿ 74%. ಸೊ ಇನ್ನೂ ತುಂಬ ಸ್ಕೋಪ್ ಇದೆ ಗ್ರೋ ಆಗಲಿಕ್ಕೆ. ಹಾಗೂ ಯೂನೀಕ್ ಇನ್ವೆಸ್ಟರ್ಸು ಮ್ಯೂಚುವಲ್ ಫಂಡ್ಸಲ್ಲಿ ಬರೀ 4.2 crores ಇದೆ ಸದ್ಯಕ್ಕೆ. ಇದು ಲೆಸ್ ದ್ಯಾನ್ 5% ಆಫ್ ದ ವರ್ಕಿಂಗ್ ಏಜ್ ಪಾಪ್ಯುಲೇಷನು. ಹಾಗೂ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸು ಕಂಟಿನ್ಯೂಸ್ ಆಗಿ ಡಾಮಿನೇಟ್ ಮಾಡ್ತಂಥ ಪ್ರೊಡಕ್ಷನ್ ಇದೆ. ಟಾಪ್ 8 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸು 73% ಆಫ್ ದ ಇಂಡಸ್ಟ್ರೀದು AUM ಅವರೇ ಕಂಟ್ರೋಲ್ ಮಾಡ್ತಾರೆ. ನ್ಯೂಸ್ ನಂಬರ್ 3, ನ್ಯೂ ಲೈಫ್ ಟೈಮ್ ಹೈ ಫಾರ್ ನಿಫ್ಟಿ. ನಿಫ್ಟಿ ಇವತ್ತು ಇನ್ನೊಂದು ಹೊಸ ಇಂಟ್ರಾಡೇ ಹೈ ಟಚ್ ಆಯಿತು, 22,297. ಆದರೆ ಆ ಲೆವೆಲಿಗೆ ಸಸ್ಟೇನ್ ಆಗಲಿಲ್ಲ. ಫೈನಲಿ ಕ್ಲೋಸಿಂಗು 22,213 ಆಗಿದೆ. ಅದು ನಿನ್ನೆದ ಕ್ಲೋಸಿಂಗಿಂತ ಸ್ವಲ್ಪ ಡೌನು. ಇವತ್ತು ಫ್ರೈಡೇ ಇರೋ ಕಾರಣ ಸುಮಾರು ಟ್ರೇಡರ್ಸು ಪ್ರಾಫಿಟ್ಸನ್ನು ಬುಕ್ ಮಾಡಿರ್ತಾರೆ. ಯಾಕಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ಏನಾದರೂ ಮೇಜರ್ ನೆಗೆಟಿವ್ ನ್ಯೂಸ್ ಏನೋ ಬಂದರೆ ಮಂಡೇ ಓಪನ್ ಆಗುವಾಗಲೇ ನೆಗೆಟಿವ್ ಆಗಿ ಓಪನ್ ಆಗ್ಬೋದು ಅಂತ ತಿಳ್ಕೊಂಡು ಸುಮಾರು ಜನ ಈ ಥರ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇವತ್ತು ಗ್ಲೋಬಲ್ ಮಾರ್ಕೆಟ್ಸು ಮೇನ್ಲಿ ಸ್ವಲ್ಪ ಫ್ಲಾಟ್ ಆಗಿದೆ, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ವೋಡಾಫೋನ್ ಐಡಿಯಾ ಶೇರ್ಸ್ ಇವತ್ತು 7.4% ಮೇಲೋಯ್ತು. ಯಾಕಂದರೆ ಕಂಪ್ನಿ ಅನೌನ್ಸ್ ಮಾಡಿದ್ದಾರೆ, ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸು 27ನೇ ತಾರೀಕು ಫೆಬ್ರವರಿ ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತಾರೆ ಫಂಡ್ ರೇಸಿಂಗ್ ಮಾಡಬೇಕಾ ಹಾಗೂ ಎಷ್ಟು ಮಾಡಬೇಕು ಅಂತ. ಶೇರ್ಸು ಲಾಸ್ಟ್ 2 ದಿವಸದಲ್ಲಿ 14% ಮೇಲೋಯ್ತು. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮಾರ್ಕೆಟ್ ಕ್ಯಾಪು 2 ಲಕ್ಷ ಕೋಟಿ ಕ್ರಾಸ್ ಆಯಿತು. ಹಾಗೂ ಶೇರ್ಸ್ಗೂ ಇವತ್ತು ಒಂದು 14% ಅಪ್ರಾಕ್ಸಿಮೇಟ್ಲಿ ಮೇಲೋಗಿದೆ. ಹಾಗೂ ಲಾಸ್ಟ್ 3 ಮಂತ್ಸಲ್ಲಿ 50% ಮೇಲೋಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 5 ಪಾಯಿಂಟ್ ಕೆಳಗೆ ಬಿತ್ತು, 22,213 ಕ್ಲೋಸ್ ಆಯಿತು. ಸೆನ್ಸೆಕ್ಸು 15 ಪಾಯಿಂಟ್ ಡೌನು, 73,143 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಫಿನ್ಸರ್ವ್ 1.51% ಅಪ್ಪು, SBI ಲೈಫ್ 1.29% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.23% ಅಪ್. ಟಾಪ್ ಲೂಸರ್ಸು BPCL 1.27% ಡೌನು, HCL ಟೆಕ್ 1.22% ಡೌನು, ಮಾರುತಿ ಸುಜುಕಿ 1.05% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ವಿಲ್ಮಾರ್ 8.12% ಅಪ್ಪು, ಇಂಡಸ್ ಟವರ್ಸ್ 7.11% ಅಪ್ಪು, ಭಾರತ್ ಎಲೆಕ್ಟ್ರಾನಿಕ್ಸ್ 5.42% ಅಪ್ಪು. ಟಾಪ್ ಲೂಸರ್ಸು ಬ್ಯಾಂಕ್ ಆಫ್ ಬರೋಡಾ 2.45% ಡೌನು, IOC 2.14% ಡೌನು, ಮ್ಯಾರಿಕೋ 1.64% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ಸು 1,120 ಸ್ಟಾಕ್ಸು ಹಾಗೂ ಡಿಕ್ಲೈನ್ ಆಗಿದ್ದು 1,026. ಸೊ 52% ಅಪ್ಪು, 48% ಡೌನು. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,410 crores ನೆಟ್ ಸೇಲ್ಸ್ ನಿನ್ನ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,824 crores net purchases. Point number 6, today's gold and silver price. Gold price 6,273 per gram, silver 72.5 per gram. Point number 7, today's rupee value. $1 $82.94 rupees, €1
89.72 rupees. Point number 8, stocks near 52-week high. Maruti Suzuki 52-week high 11,720, closing 11,536. Reliance Industries 2,995, closing 2,987. MRF 1,51,445 ಹಾಗೂ ಕ್ಲೋಸಿಂಗ್ ಪ್ರೈಸು 1,50,725. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಇವತ್ತು ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.1% ಡೌನು, ಜಪಾನ್ ಹಾಲಿಡೇ, ಜರ್ಮನ್ ಮಾರ್ಕೆಟ್ಸ್ 0.03% ಡೌನು, ಫ್ರಾನ್ಸ್ 0.24% ಅಪ್ಪು, UK 0.04% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 2.96% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.